ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈಗಾಗಲೇ ಎಕ್ಸಾಮ್ 1 ಮುಗಿದು ಹೋಗಿದ್ದು, ಎಕ್ಸಾಮ್ 2 ಕೂಡ ಮುಗಿದು ಹೋಗಿದೆ. ಆದರೆ ಇನ್ನೂ ಕೂಡ ತಾವು ಎಲ್ಲರೂ ಕೂಡ ಗೊಂದಲದಲ್ಲಿದ್ದೀರಾ. ಅದೇನು ಡೌಟು ಅಂತ ಹೇಳಿದರೆ, ಸರ್ ಎಕ್ಸಾಮ್ 1ನಲ್ಲಿ ನನಗೆ ಫಿಸಿಕ್ಸಲ್ಲಿ 40 ಅಂಕ ಬಂದಿತ್ತು, ಬರೀ ಥಿಯರಿ ಮಾರ್ಕ್ಸು. ಈಗ ಎಕ್ಸಾಮ್ 2 ಬರೆದ ಮೇಲೆ 35 ಬಂದುಬಿಟ್ಟಿದೆ ಥಿಯರಿನಲ್ಲಿ. ಅದು ನೋಡಿದರೆ ಮಾರ್ಕ್ಸ್ ಕಾರ್ಡಲ್ಲಿ 35 ತೋರಿಸ್ತಾ ಇದೆ. ಆದರೆ ನಮ್ಮ PUC ಬೋರ್ಡು ಪ್ರಾಮಿಸ್ ಮಾಡಿದರು, ಹೌದಲ್ವ, ಎಜುಕೇಷನ್ ಮಿನಿಸ್ಟ್ರಿ ಏನು ಅಂದರೆ ಯಾವುದು ಹೈಯೆಸ್ಟ್ ಇದೆಯೋ ಆ ಅಂಕಗಳನ್ನು ಪರಿಗಣಿಸಲಾಗತ್ತೆ ಅಂತ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ನಲ್ಲಿ ಇರುವಂಥ ಡೌಟ್ಸ್ಗಳು ಹಾಗೂ ನಿಮ್ಮ ಮಾರ್ಕ್ಸ್ ಕಾರ್ಡ್ ಯಾವ ರೀತಿಯಾಗಿ ತಾವು ಒರಿಜಿನಲನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು, ಹಾಗೂ ಎಕ್ಸಾಮ್ 1, ಎಕ್ಸಾಮ್ 2 ಬರೆದಾದ ಮೇಲೆ ನಿಮಗೆ NC ಅಂತ ಬಹಳ ಜನ ಪಾಸ್ ಆದರೂ ಕೂಡ ತೋರಿಸ್ತಾ ಇದೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ಹೈಯೆಸ್ಟ್ ಮಾರ್ಕ್ಸು ಡಿಸ್ಪ್ಲೇ ಆಗುವಂತಹ ಲಿಂಕನ್ನು ಕೂಡ ಇದೇ ವಿಡಿಯೋದಲ್ಲಿ ಎಲ್ಲಿ ಸಿಗುತ್ತೆ ಅಂತ ಅದು ಕೂಡ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಎನಿಹೌ, ಡಿಸ್ಪ್ಲೇ ಮೇಲೆ ನೋಡ್ಬೋದು ತಾವುಗಳು. ಬರೀ ಎಕ್ಸಾಮ್ 1 ರಿಸಲ್ಟಿಗಾಗಿ ತಾವುಗಳು ಮೇಲ್ಗಡೆ ಕ್ಲಿಕ್ ಮಾಡ್ಕೋಬೋದು. ಎಕ್ಸಾಮ್ 2 ರಿಸಲ್ಟ್ ಬೇಕಾದವರು ದಯವಿಟ್ಟು ಸೆಕೆಂಡ್ ಲಿಂಕ್ ಕಾಣ್ತಾ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ, ಆಯಿತಾ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ರಿಜಿಸ್ಟರ್ ನಂಬರು ಹಾಗೂ ನಿಮ್ಮ ಸ್ಟ್ರೀಮ್ ಅಂತ ಹೇಳಿದರೆ ಸೈನ್ಸೋ, ಆರ್ಟ್ಸೋ ಅಥವಾ ಕಾಮರ್ಸು ಯಾವುದು ಅಂತ ಅಲ್ಲಿ ಇದು ಮಾಡ್ಕೊಳ್ಳಿ. ನಂತರದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅಲ್ಲಿ ನಿಮಗೆ ಟ್ಯಾಲಿ ಆಗಿಬಿಟ್ಟು ಎಕ್ಸಾಮ್ 1, ಎಕ್ಸಾಮ್ 2 ಯಾವುದು ಹೈಯೆಸ್ಟ್ ಅಂಕಗಳಿದೆಯೋ ಅದು ಮಾರ್ಕ್ಸ್ ಕಾರ್ಡು ಡಿಸ್ಪ್ಲೇ ಆಗುತ್ತೆ. ಬಹಳ ಸಂತೋಷವಾಗಿ ತಾವುಗಳು ಇರ್ತೀರ. ಹೋಪ್ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಹಳ ವಿದ್ಯಾರ್ಥಿಗಳು ಎಕ್ಸಾಮ್ 2 ಕಟ್ಟಿದ್ರಿ, ಆದರೆ ಅಟೆಂಡ್ ಮಾಡಿರಲಿಲ್ಲ, ಅಲ್ಲಿ NC ಅಂತ ತೋರಿಸ್ತಾ ಇತ್ತು. ಬಹಳ ವಿದ್ಯಾರ್ಥಿಗಳಿದು ಎಕ್ಸಾಮ್ 2ನಲ್ಲಿ ಕಡಿಮೆ ಅಂಕ ಬಂದಿತ್ತು, ಎಕ್ಸಾಮ್ 1ನಲ್ಲೇ ಜಾಸ್ತಿ ಇತ್ತು. ಅವ್ರಿಗೆ ಏನಾಗ್ತಾ ಇತ್ತು ಅಂದರೆ ಕಡಿಮೆ ಅಂಕನೇ ಮಾರ್ಕ್ಸ್ ಕಾರ್ಡಲ್ಲಿ ತೋರಿಸ್ತಾ ಇತ್ತಲ್ವ ಇಷ್ಟು ದಿನ. ಆದರೆ ಈಗ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ತಾವುಗಳು ನಿಮ್ಮ ಅಂಕಗಳನ್ನು, ನಿಮ್ಮ ಮಾರ್ಕ್ಶೀಟನ್ನು ಚೆಕ್ ಮಾಡಿಕೊಳ್ಳಬಹುದು. ಅದಾದ ನಂತರವೂ ಕೂಡ ಏನಾದರೂ ತಮಗೆ ಡೌಟ್ ಇದ್ದರೆ, ದಯವಿಟ್ಟು ಪ್ರಾಬ್ಲಮ್ ಬರ್ತಾ ಇದ್ದರೆ ಅಂಥ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿದರೆ ಅದಕ್ಕೂ ಕೂಡ ನಾನು ಸೊಲ್ಯೂಷನನ್ನು ತಂದು ನಿಮಗೆ ಕೊಡ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಮ ಜೂನಿಯರ್ಸ್ಗಳಿಗೆ ಹಸ್ತಾಂತರಿಸಬೇಕು, ಹೌದಲ್ವಾ ಅಂತ ಹೇಳಿದರೆ ರೆಕಮೆಂಡ್ ಮಾಡಬೇಕು. ನಿಮ್ಮ ಇನ್ಸ್ಟಾಗ್ರಾಮು, ನಿಮ್ಮ ಫೇಸ್ಬುಕ್ಕು, ಅದು ಏನೇನೋ ಯೂಸ್ ಮಾಡ್ತಿಲ್ವ, ಟೆಲಿಗ್ರಾಮು ಏನೋ, ಅದರಲ್ಲಿ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ದಯವಿಟ್ಟು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು.